See, we are discussing about the document structure. The document structure is nothing but the way of document should appear ಅಂತ ಹೇಳೋದು. ಯಾವ ರೀತಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಒಳಗಡೆ ನಾವು ಒಂದು ಪ್ರೋಗ್ರಾಮಿಂಗ್ ಸ್ಟ್ರಕ್ಚರ್ ಬರುತ್ತೆ, ಒಂದು ಪ್ರೋಗ್ರಾಮ್ ಬರೀಕೆ ಹಿಂಗೆ ಇರಬೇಕು ಅಂತ ಹೇಳಿಕೇವಲ್ಲ, ಇದೇ ರೀತಿಯಲ್ಲಿ ಬರೀಬೇಕು ಅಂತ ಹೇಳ್ತೀವಿ. ಹಂಗ ನಂದು ಡಾಕ್ಯುಮೆಂಟ್ ಇಲ್ಲಿ ನಾನು ಬರೀತಾ ಇರೋದು ಒಂದು ಡಾಕ್ಯುಮೆಂಟ್ ಡಿಸೈನ್ ಮಾಡೋಗೋಸ್ಕರ ಅಥವಾ ಒಂದು ವೆಬ್ ಡಾಕ್ಯುಮೆಂಟ್ ಅನ್ನ ಪ್ರಾಪರ್ಲಿ ವರ್ಕ್ ಮಾಡೋಗೋಸ್ಕರ. ಸೊ ಹೌ ಇಟ್ ಶುಡ್ ಬಿ ವರ್ಕ್, ಹೌ ಇಟ್ ಶುಡ್ ಬಿ ರಿಟನ್, ಇಲ್ಲಿನೂ ಕೂಡ ನಾವು ಆ ರೀತಿ ಒಂದು ಡಾಕ್ಯುಮೆಂಟ್ ಸ್ಟ್ರಕ್ಚರ್ ನ ಫಾಲೋ ಮಾಡ್ಲಿಕ್ಕೆ, ಆ ರೀತಿ ನಾವು ಒಂದು ಡಾಕ್ಯುಮೆಂಟ್ ಅನ್ನ ಬರೀಲಿಕ್ಕೆ ವರ್ಕ್ ಮಾಡತ್ತೀವಿ. ಅಕಾರ್ಡಿಂಗ್ ಟು ಅವರ್ ಸಿಲೆಬಸ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ XHTML ಡಾಕ್ಯುಮೆಂಟೇಶನ್. ನಾವು XHTML ಅನ್ನ ಕಲಿಲಿಕ್ಕೆ. ಸೊ ನಮ್ ಸಿಲೆಬಸ್ ಪ್ರಕಾರ ನಾವೀಗ XHTML ಡಾಕ್ಯುಮೆಂಟ್ ಸ್ಟ್ರಕ್ಚರ್, ಸೊ ಯಾವ ರೀತಿ ಯಾವ್ದು ಮೊದಲು ಬರಬೇಕು, ಯಾವ್ದು ಆಮೇಲೆ ಬರಬೇಕು, ಯಾವ್ದಾದ್ರು ಮುಂದೆ ಹೋಗ್ಬೇಕು ಅನ್ನೋದನ್ನ ನಾವ್ ಏನ್ ಮಾಡ್ತೀವಿ ಈಗ ಕ್ಲಿಯರ್ ಆಗಿ ವರ್ಕ್ ಮಾಡ್ತೀವಿ. ಜಸ್ಟ್ ನೌ ಐ ಆಮ್ ಗೋಯಿಂಗ್ ಟು ಶೇರ್ ದ ಪ್ರೆಸೆಂಟೇಶನ್ ಟು ಯು ಪೀಪಲ್. ಜಸ್ಟ್ see it. Now is it visible to you people? Yes. See, standard XHTML document structure, how the document must be. Hengirbeku anteli. Every XHTML document must begin with XML declarations. How you usually called as whenever you used to write the programming, ನೀವು ಪ್ರೋಗ್ರಾಮಿಂಗ್ ಕಲ್ತೀರಿ ಅಂತ ನಾನು ಅದನ್ನ ಎಕ್ಸಾಂಪಲ್ ತಗೋತಾ ಇದ್ದೀನಿ. ಪ್ರೋಗ್ರಾಮಿಂಗ್ ಕಲಿಯುವಾಗ our program should start with hash include, our program should start with import java, right? Now namespace in XML, sorry, in C sharp ಒಳಗಡೆ ಯೂಸ್ ಮಾಡುವಾಗ ವರ್ಕ್ ಮಾಡಿರ್ತೀರಿ. ಜಾವಾದಾಗ ಇಂಪೋರ್ಟ್ ಅಂತ ಚಾಲು ಮಾಡ್ಬೇಕು ಅಂತ ಹೇಳಿಗೆತ್ತೀವಿ, ಅಥವಾ ಯಾವ ರೀತಿ ನಾವು ಸಿ ಪ್ರೋಗ್ರಾಮಿಂಗ್ ದಾಗ ಇನ್ಕ್ಲೂಡ್ ಅಂತ ಚಾಲು ಮಾಡ್ಲಿಕ್ಕೆ. Similarly, in XHTML document, it must be start with XML declarations, right? XML declaration element that simply identifies the document as being based on the XML, right? XML declaration ದಿಂದ ಸ್ಟಾರ್ಟ್ ಆಗಬೇಕು, ಅದು ಸಿಂಪಲ್ ಆಗಿ ಐಡೆಂಟಿಫೈ ಮಾಡುತ್ತೆ ಇದು XML document ಅದ ಅಂತ ಹೇಳಿ. This element includes the attribute that specify the version number, which still 1.0. Remember this attributes in the last class lo kaltidivi now. What are the attributes anta heli? So whenever you are declaring the XML element andre enu antanu ನಾವು ಕಲ್ತೀವಿ, ರೈಟ್? ಈಗ ನಾವು ಪ್ಯಾರಾಗ್ರಾಫ್ ಎಕ್ಸಾಂಪಲ್ ಕೊಟ್ಟಿದೀವಿ, ಹ್ಯಾಶ್ p ಅಂತ ಹೇಳಿ ಒಂದು ಆಂಗ್ಯುಲರ್ ಬ್ರಾಕೆಟ್ ಒಳಗೆ p ಅಂತ ಬರ್ತೀವಿ, ಇನ್ನೊಂದು ಆಂಗ್ಯುಲರ್ ಬ್ರಾಕೆಟ್ ಹಾಕಿ ಸ್ಲಾಶ್ ಒಳಗಡೆ p ನ ಎಂಡ್ ಮಾಡಾತೀವಿ, ಅದ್ರ ಇನ್ ಬಿಟ್ವೀನ್ ಒಂದು ಪ್ಯಾರಾಗ್ರಾಫ್ ಬರೀತಾ ಇದ್ದೇವೆ. ಆ ಟೋಟಲಿ ಈಸ್ ಕಾಲ್ಡ್ ಆಸ್ ಅನ್ ಎಲಿಮೆಂಟ್. ಸಿಮಿಲರ್ಲಿ ಇಲ್ಲಿ XML ಡಿಕ್ಲರೇಷನ್ ಮಾಡ್ಲಿಕ್ಕೆ ಆ ಟೋಟಲಿ ಆ ಎಲಿಮೆಂಟ್ ಒಳಗಡೆ ಅಟ್ರಿಬ್ಯೂಟ್ಸ್ ಅದಾವು, ರೈಟ್? ಆ ಅಟ್ರಿಬ್ಯೂಟ್ಸ್ ಒಳಗೆ ಮೊದಲೇ ಅಟ್ರಿಬ್ಯೂಟ್ ಯಾವ್ದು ಅಂತ ಹೇಳ್ತಾರ, ಇಟ್ ಮಸ್ಟ್ ಬಿ ಅ ವರ್ಷನ್ ನಂಬರ್. ಒಂದು ವರ್ಷನ್ ನಂಬರ್ ಇರುತ್ತೆ, ವಿಚ್ ಇಸ್ ಸ್ಟಿಲ್ 1.0. XML XHTML ನಾವು ಕಲಿಲಿಕ್ಕೆವಲ್ಲ, ಅದು 1.0 ವರ್ಷನ್ ಕಲಿ ಆಗತ್ತೀವಿ ಅಥವಾ 1.1 ವರ್ಷನ್ ಕಲಿ ಆಗತ್ತೀವಿ. ಬೇಸಿಕಲಿ ನಾವು 1.0 ಒಳಗಿರ್ತೀವಿ ಅನ್ನೋದ್ರಿಂದ ಅದೇನಿರುತ್ತೆ, ಫಸ್ಟ್ ಅಟ್ರಿಬ್ಯೂಟ್ ಮಸ್ಟ್ ಬಿ 1.0 ಇರುತ್ತೆ ಅಂತ ಹೇಳ್ತೀವಿ. ದ XML ಡಿಕ್ಲರೇಷನ್ ಯೂಶುವಲಿ ಇನ್ಕ್ಲೂಡ್ಸ್ ದ ಸೆಕೆಂಡ್ ಅಟ್ರಿಬ್ಯೂಟ್ಸ್. ಇನ್ನೊಂದು ಅಟ್ರಿಬ್ಯೂಟ್ ಬರುತ್ತೆ which is for encoding. One is for version number, another one is for encoding, which specify the encoding used for the document. ಆ documentation ಗೋಸ್ಕರ ಏನ್ ಎನ್ಕೋಡಿಂಗ್ ಯೂಸ್ ಮಾಡಾತ್ತೀರಿ, ಆ ವೆಬ್ ಪೇಜ್ ಗೋಸ್ಕರ ಏನ್ ಎನ್ಕೋಡಿಂಗ್ ಯೂಸ್ ಮಾಡಾತ್ತೀರಿ ಅಂತ ಹೇಳ್ತೀವಲ್ಲ, ಅದನ್ನೊಂದು ಸ್ಪೆಸಿಫಿಕೇಶನ್ ಕೊಡುತ್ತೆ. In our syllabus we use the Unicode called encoding UTF-8. ನಮ್ಮ ಸಿಲೆಬಸ್ ನಾವು ಕಲಿತಾ ಇರೋದು UTF-8 ಇದೆ, ಅದನ್ನ ಎನ್ಕೋಡಿಂಗ್ ಕೋಡಿಂಗ್ ಅಂತ ಕರೀಲಿಕ್ಕೆ. ಅದು ಬೈ ಡಿಫಾಲ್ಟ್ ಆಗಿ ಕನ್ವರ್ಟ್ ಆಗುತ್ತೆ. So following is the XML declaration element which should be in the first line of every XML document. ನಾವು ಬರಿತಾ ಇರುವಂತಹ ಇದೇನದ ನೋಡ್ರಿ, ಇದು ಒಂದು ಫಸ್ಟ್ ಲೈನ್ ಇರುತ್ತೆ ನಮ್ಮ XML ಡಾಕ್ಯುಮೆಂಟ್. ಇದು ಎಲ್ಲಾ ಪ್ರೋಗ್ರಾಮ್ ದಾಗೂ ನಾವು ಇದನ್ನ ಬರೀಲೇಬೇಕು ಅಂತ ಹೇಳಿಗೆತ್ತೀವಿ. ಇದು ಹೆಂಗದ ನೋಡ್ರಿ, ಟ್ಯಾಗ್ ಬರಿಬೇಕಂದ್ರೆ ಆಂಗ್ಯುಲರ್ ಬ್ರಾಕೆಟ್ ಒಳಗಿರ್ಬೇಕು. XML ವರ್ಷನ್ ಇದೆ ಫಸ್ಟ್ ಹೇಳಿಗೆತ್ತೀವಿ, ಫಸ್ಟ್ ವರ್ಷನ್ ನಮ್ದು ಯಾವ್ದಾದ್ರೆ 1.0 ಅದಂತ ಮೆನ್ಷನ್ ಮಾಡತ್ತೀವಿ. ಎನ್ಕೋಡಿಂಗ್ ಮಾಡ್ಲಿಕ್ಕೆ ವಿತ್ UTF-8, ಇದು ಬೈ ಡಿಫಾಲ್ಟ್. ಈ ಲೈನ್ ಟೋಟಲ್ ಆಗಿ ಬೈ ಡಿಫಾಲ್ಟ್ this must be a first line of our HTML document. ಯಾವತ್ತೂ ನಾನು ಬರಿತಾ ಇರುವಂತ ಡಾಕ್ಯುಮೆಂಟ್ ಒಳಗಡೆ ಅದೇನಾಗಿರ್ಬೇಕು ಅಂತ ಹೇಳ್ತಾರ, ಫಸ್ಟ್ ಲೈನ್ ಆಗಿರ್ಬೇಕು ಅಂತ ಹೇಳ್ತೀವಿ, ಅಥವಾ ಫಸ್ಟ್ ಲೈನ್ ವರ್ಕ್ ಮಾಡುತ್ತಾ ಅಂತ ಹೇಳ್ತೀವಿ, ರೈಟ್? Note that this declaration must begin with the first character position of the document file. ಯಾವತ್ತೂ ಏನಿರ್ಬೇಕು, ಫಸ್ಟ್ ಕ್ಯಾರೆಕ್ಟರ್ ಪೊಸಿಷನ್ ಆಫ್ ದ ಡಾಕ್ಯುಮೆಂಟ್ ಫೈಲ್ ಆಗಿರ್ಬೇಕು ಅಂತ ಹೇಳಿಗಿತ್ತೀವಿ. Why some people are left? Right now earlier we were having 43-44 members, now 42 only. Yes dear, how the ಯಾವ ರೀತಿ XHTML ವರ್ಷನ್ ಯೂಸ್ ಮಾಡಾತಿ ಅದ್ರ ಮೇಲೆ ಚೇಂಜ್ ಆಗುತ್ತೆ. ರೈಟ್ ನೌ ವಿ ಆರ್ ಲರ್ನಿಂಗ್ 1.0 and 1.1, so we are using 1.0 ನ ನಾವು ಬರಿತಾ ಇದೀವಿ. ಬೇಸಿಕ್ ಆಗಿ ನಾವು 1.0 ದಿಂದನೇ ವರ್ಕ್ ಮಾಡ್ತೀವಿ, ಚೇಂಜ್ ಮಾಡಬಹುದ್ರಿ ಮಲ್ಲಿಕಾರ್ಜುನ್. ರೈಟ್, ಅಂಡರ್ಸ್ಟುಡ್ ದಿಸ್? ಫಸ್ಟ್ ಲೈನ್ ಅರ್ಥ ಆಯ್ತ್ರಿ XHTML ಡಾಕ್ಯುಮೆಂಟ್ ಹೆಂಗ್ ನೀವು ಇಂಪೋರ್ಟ್ ಜಾವಾ,
ಅಥವಾ ನಾವು ಹ್ಯಾಶ್ ಇನ್ಕ್ಲೂಡ್ ಅಂತ ಕೊಡ್ತೀವಿ. ಹಂಗ ನಾವು XHTML ಡಾಕ್ಯುಮೆಂಟ್ ಕೋಡಿಂಗ್ ಮಾಡುವಾಗ ನಾನು ಮೊದ್ಲಿಗೆ ಏನ್ ಬರೀತೀನಿ ಅಂತ ಹೇಳಿಗತ್ತ ನಾವೀಗ ನಿಮ್ಗ ವಿ ಆರ್ ರೈಟಿಂಗ್ ದ XML version. This is a fixed line for you people in all the XHTML document. XHTML document structure ದಾಗ ನಂದು ಮೊದಲನೇ ಲೈನು ಫಿಕ್ಸ್ಡ್ ಇದೇ ಇರುತ್ತೆ ಅಂತ ಹೇಳೋದು. ಅಂಡರ್ಸ್ಟುಡ್? If you understood, kindly raise your hand. Only 2 members are raised their hands. Good. 43 members. Hoping that the same members will continue in the next class. Okay. Right. Shall we go into the next slide? We are entering into second slide, which is a second part or a continuation part of our my document. If the first line is explaining about our version, right? Now the XML declaration in the modline line agidre, second XML declaration element is followed by immediately SGML document type. What is SGML? Standard Generalized Markup Language, right? Whenever we used to write HTML code, we are working with, it's an application of SGML and ಹೇಳ್ತೀವಿ ನಾವು. HTML is an application of SGML, Standard Generalized Markup Language. ಒಂದು ಮೆಥಡ್ ಇದೆ, ಒಂದು ಸ್ಟ್ಯಾಂಡರ್ಡೈಸ್ ಇದೆ, ಒಂದು ಮಾರ್ಕಪ್ ಲ್ಯಾಂಗ್ವೇಜ್ ಹಿಂಗೆ ಇರಬೇಕು ಅಂತ ಹೇಳಿ ಅದ್ರದ್ದೊಂದು ಡಾಕ್ಯುಮೆಂಟ್ ಟೈಪ್ ಅನ್ನ ಮಾಡ್ಲಿಕ್ಕೆ. ವಿಚ್ ಟೈಪ್ ಆಫ್ ಅ ಡಾಕ್ಯುಮೆಂಟ್ ಇಟ್ ಈಸ್, ರೈಟ್? ಡಾಕ್ ಟೈಪ್ ಇಸ್ ಅ ಕಮಾಂಡ್. ಇದು ಇಲ್ಲೊಂದು ಏನಿದೆ, ಡಾಕ್ ಟೈಪ್ ಅನ್ನೋದು ಒಂದು ಕಮಾಂಡ್ ಅದ, ವಿಚ್ ಸ್ಪೆಸಿಫೈ ದ ಪರ್ಟಿಕ್ಯುಲರ್ SGML ಡಾಕ್ಯುಮೆಂಟ್ ಟೈಪ್ ಡೆಫಿನಿಷನ್. ಇದೇನ್ ಮಾಡುತ್ತೆ, SGML ಅದು DTD ನ ಹೇಳುತ್ತೆ. DTD ಅಂದ್ರೆ ಡಾಕ್ಯುಮೆಂಟ್ ಟೈಪ್ ಡೆಫಿನಿಷನ್, ವಾಟ್ ಟೈಪ್ ಆಫ್ ಅ ಡಾಕ್ಯುಮೆಂಟ್ ಇಟ್ ಈಸ್, ವಿತ್ ವಿಚ್ ದ ಡಾಕ್ಯುಮೆಂಟ್ ಕಂಪ್ಲೈಸ್ ಅಂಡ್ ಅಮಾಂಗ್ ದ ಥಿಂಗ್ಸ್. ಅದ್ರ ಜೊತೆ ಏನ್ ಹೇಳಿಕೆತ್ತದ, ಡಾಕ್ಯುಮೆಂಟ್ ಏನನ್ನ ಹೊಂದಿದ, ಏನ್ ಮಾಡ್ಲಿಕ್ಕೆ ಅಂತ ಹೇಳಿರುತ್ತೆ. The following command states the document in which it is included compile. ಇದನ್ನು ಕೂಡ remember this, we used to discuss about the document type in the next unit detailed ಆಗಿ ನಾವು ನೆಕ್ಸ್ಟ್ ಯೂನಿಟ್ ಒಳಗಡೆ ಡಾಕ್ಯುಮೆಂಟ್ ಟೈಪ್ ಅಂದ್ರೆ ಏನಂತ ಕಲಿತೀವಿ. ಅದ್ರಾಗ 3 ರೀತಿ ಬರ್ತಾವ ಯೂಸ್ವಲಿ, ರೈಟ್? ಫ್ರೇಮ್ ಸೆಟ್ ಅಂತ ಬರ್ತದ, ಸ್ಟ್ರಿಕ್ಟ್ ಸ್ಟ್ಯಾಂಡರ್ಡ್ ಅಂತ ಬರ್ತದ, ಟ್ರಾನ್ಸಿಷನಲ್ ಅಂತ ಬರ್ತದೆ. ಡಿಟೇಲ್ಡ್ ಆಗಿ we used to study. Here you should feel that it is a line, a first step of our XML document. ಇಲ್ಲಿದಿಂದ ನಾನು ಡಾಕ್ಯುಮೆಂಟ್ ಏನದ ಅಂತ ಹೇಳಿಕೆತೀನಿ ಅಂತ ತಿಳ್ಕೊಡ್ರಿ. ಇದು ಕಾಮನ್ ಆಗಿ ಹಿಂಗೆ ಬರಿಬೇಕು, ದೇರ್ ಇಸ್ ನೋ ಆಪ್ಷನ್ಸ್, ರೈಟ್? ಒಂದು XML ಡಾಕ್ಯುಮೆಂಟ್ ಇಲ್ಲಿ ನಾವು W3 ಅಂತ ಯೂಸ್ ಮಾಡತ್ತೀವಿ, ಸ್ಟ್ರಿಕ್ಟ್ ಅಂತ ಹೇಳಿಕೆತ್ತಿದೆ ಸ್ಟ್ರಿಕ್ಟ್ ಅಂತ ಯೂಸ್ ಮಾಡತ್ತೀವಿ, XHTML 1ನೇ ವರ್ಷನ್ ಅದ ಅಂತ ಯೂಸ್ ಮಾಡತ್ತೀವಿ, ಡಾಕ್ಯುಮೆಂಟ್ ಟೈಪ್ ಡೆಫಿನಿಷನ್ ಯೂಸ್ ಮಾಡತ್ತೀವಿ, ರೈಟ್? W3 ಮೀನ್ಸ್ www ಅಲ್ಲ, W3 ಇಸ್ ಅನ್ ಆರ್ಗನೈಸೇಷನ್, ರೈಟ್? ನಾವು ಲಾಸ್ಟ್ ಕ್ಲಾಸ್ ಒಳಗಡೆ ಕಲ್ತಿದೀವಿ ಅದ್ರ ಆರ್ಗನೈಸೇಷನ್ ಮೇಲೆ ಕೆಲಸ ಮಾಡತ್ತೀವಿ ಅಂತ ಹೇಳಿ. ಆ ಆರ್ಗನೈಸೇಷನ್ ಅನ್ನ ತಗೊಂಡು ವರ್ಕ್ ಮಾಡತ್ತಾರೆ, W3C ಅಂತ ಹೇಳ್ತೀವಿ ನಾವು, ರೈಟ್? ಸೊ ಇದ್ರ ಬಗ್ಗೆ ನಾವು ಡಿಟೇಲ್ಡ್ ಆಗಿ W3C ರಿಲೇಟೆಡ್ DTD XHTML ವರ್ಷನ್ ಡಿಟೇಲ್ ಆಗಿ ನೆಕ್ಸ್ಟ್ ಸೆಷನ್ ಒಳಗಡೆ ಕಲಿತೀವಿ. ಯು ಶುಡ್ ನಾಟ್ ವರಿ, ರೈಟ್? ಹಿಯರ್ ಯು ಶುಡ್ ಫೀಲ್ ದಟ್ ಇಟ್ ಈಸ್ ಅ ಬೇಸಿಕ್ ಲೈನ್ ವಿಚ್ ಹ್ಯಾಸ್ ಟು ಬಿ ರಿಟನ್ ಇನ್ ದಿಸ್ ಮ್ಯಾನರ್ ಓನ್ಲಿ. ಇಲ್ಲಿ ನೀವೇನ್ ತಿಳ್ಕೊಂಡ್ರಿ ಅಂದ್ರೆ ಅದೊಂದು ಬೇಸಿಕ್ ಲೈನ್ ಅದ. ಇಲ್ಲಿ ಇದು ವರ್ಷನ್ಸ್ ಏನ್ ಬಂತು, ಯಾವ ರೀತಿ ಬರೀತೀವಿ, ಎದಕ್ಕೆ ಯೂಸ್ ಆಗ್ತದ ಅನ್ನೋದನ್ನ ಫರ್ದರ್ ಕ್ಲಾಸಸ್ ಒಳಗಡೆ ನಾವು ಡಿಸ್ಕಸ್ ಮಾಡ್ತೀವಿ ಅಂತ, ರೈಟ್? ದಿಸ್ ಇಸ್ ಅವರ್ ಸೆಕೆಂಡ್ ಲೈನ್. ಫಸ್ಟ್ ಲೈನ್ ಅದೇ ಆಗಿದ್ರೆ ಎರಡನೇ ಲೈನ್ ಇದು ಆಗಿರುತ್ತೆ, ವಿಚ್ ಟೆಲ್ಸ್ ದ ಡಾಕ್ಯುಮೆಂಟ್ ಟೈಪ್ ಟು ದ ಕಂಪೈಲರ್. ಯಾವ ರೀತಿ ಡಾಕ್ಯುಮೆಂಟ್ ಅದಂತ ಕಂಪೈಲರ್ ಗೆ ಇನ್ಫಾರ್ಮ್ ಮಾಡುತ್ತೆ ಅಂತ ಹೇಳೋದು, ರೈಟ್? ಡಾಕ್ ಟೈಪ್ ವಿಚ್ ಇಸ್ ಆಫ್ ಸ್ಟ್ಯಾಂಡರ್ಡ್ ಜನರಲೈಸ್ ಮಾರ್ಕಪ್ ಲ್ಯಾಂಗ್ವೇಜ್. ಅಂಡರ್ಸ್ಟುಡ್ ದಿಸ್? Dear students, kindly reply. See, in between bittavರಿಗೆ I cannot give attendance. Right now we are having 41, 43 members are joined. Right now we are having 41. The people who are living, probably Baran ಮತ್ತು ಸಂತೋಷ್ ಬಂದ ಹೋಗೋದು ಬರೋದಾಗ್ಲಿ, it may be the network problem, right? Attendance time ಒಳಗಡೆ ಏನಾರ ಹೋಗಿದ್ರಿ ಅಂದ್ರೆ I cannot give you the attendance to you people. Try to understand. Usually we used to take attendance by taking the screenshots. Screenshot ಒಳಗಡೆ ಎಷ್ಟು ಜನ ಬಂದಿರ್ತೀರಿ ಅವ್ರದ್ದೆಲ್ಲರದು ಹಾಕ್ಬೇಕಾಗುತ್ತೆ. Kindly take care of it. ಆಮ್ಯಾಗ ಅನ್ನಾಕೋಬೇಡ್ರಿ, ಸರ್ ನಾ ಕ್ಲಾಸಿಗೆ ಕೂತಿದ್ದೇರಿ, ನಂದು ಅಬ್ಸೆಂಟ್ ಹಾಕಿರಿ ಅಂತೇಳಿ. ನೆಟ್ವರ್ಕ್ ಇಶ್ಯೂಸ್ ಇದ್ರು ಕೂಡ ಜಲ್ದಿ ಜಾಯಿನ್ ಆಗ್ರಿ ಅಷ್ಟೇ, ರೈಟ್? Okay, 16 members are raised their hands, means second line is understood. Documentation ದಾಗ ನಮ್ದು ಎರಡನೇ ಲೈನ್ ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳ್ತೀವಿ, ರೈಟ್? ನೆಕ್ಸ್ಟ್ ಥರ್ಡ್ ಲೈನ್, XHTML documentation. And XHTML document must include the 4 tags. ಅವತ್ತು ನಂದು ಟ್ಯಾಗು
ನನ್ನ XHTML ಡಾಕ್ಯುಮೆಂಟ್ 4 ಟ್ಯಾಗ್ ಅನ್ನ ಕಂಪಲ್ಸರಿ ಹೊಂದಿರಲೇಬೇಕು ಅಂತ ಹೇಳ್ತಾರೆ ಅವರು. ಫಸ್ಟ್ ಒನ್ ಇಸ್ HTML, ಸೆಕೆಂಡ್ ಒನ್ ಇಸ್ ಹೆಡ್, ಥರ್ಡ್ ಒನ್ ಇಸ್ ಟೈಟಲ್, ಫೋರ್ತ್ ಒನ್ ಇಸ್ ಬಾಡಿ. ರೈಟ್, ನಮ್ದು ಹೆಡ್ ಇರಬೇಕು, ಟೈಟಲ್ ಇರಬೇಕು, ಬಾಡಿ ಇರಬೇಕು ಅಂತ ಹೇಳ್ತಾರ. ರೈಟ್, so the HTML tag identifies the root element of a document. So XHTML document always have an immediate following doctype command. Doctype command ಆದ ತಕ್ಷಣ ನಮ್ಗೆ ಏನಿರ್ಬೇಕು, ಈ ಟ್ಯಾಗ್ ಇರ್ಬೇಕು ಅಂತ ಹೇಳ್ತೀವಿ, HTML ಟ್ಯಾಗ್ ಇರ್ಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಆ ಎಲಿಮೆಂಟ್ ಏನದ, ಡಾಕ್ಯುಮೆಂಟ್ ಏನದ ಅಂತ ಅದು ಹೇಳುತ್ತೆ, ರೂಟ್ ಬೇಸಿಕ್ ಏನದ ಅಂತ ಹೇಳುತ್ತೆ. ಅಂಡ್ ದೇ ಆರ್ ಆಲ್ವೇಸ್ ಎಂಡ್ ವಿತ್ ಕ್ಲೋಸಿಂಗ್ HTML ಟ್ಯಾಗ್. ನಾವು ಲಾಸ್ಟ್ ಕ್ಲಾಸ್ ಕಲ್ತಿದೀವಿ, ಇದನ್ನ ಓಪನ್ ಮಾಡೀನಿ ಅಂದ್ರೆ ಕ್ಲೋಸ್ ಮಾಡಕ್ಕೆ. ವರ್ಕ್ಸ್ ವಿತ್ ಪೇರ್. ದ ಬೇಸಿಕ್ ಸಿಂಟ್ಯಾಕ್ಸ್ ಆಫ್ ದ HTML or XHTML ವರ್ಕ್ಸ್ ವಿತ್ ಪೇರ್. ಪೇರ್ ಅಂದ್ರೆ ಜೋಡಿ ಮೇಲೆ ಕೆಲಸ ಮಾಡ್ತಾವ್. ಇದನ್ನ ಹಿಂಗ್ ಓಪನ್ ಮಾಡೀನಿ, HTML ಅಂತ ಓಪನ್ ಮಾಡೀನಿ, ಎಂಡ್ ಮಾಡ್ಬೇಕಂದ್ರೆ ಸ್ಲಾಶ್ ಹಾಕ್ತೀನಿ, HTML ಅಂತ ಎಂಡ್ ಮಾಡ್ತೀನಿ. ಸೊ ಯಾವ್ದನ್ನ ಓಪನ್ ಮಾಡಿದ್ದೀರಿ ಅದನ್ನ ಕ್ಲೋಸ್ ಮಾಡ್ಲೇಬೇಕು ಅಂತ ಹೇಳಿಗತ್ತಾರ ಅವರು. ರೈಟ್, ದ ಎಲಿಮೆಂಟ್ ಇನ್ಕ್ಲೂಡ್ಸ್ ದ ಅಟ್ರಿಬ್ಯೂಟ್ಸ್ XML that specify the XHTML namespace as shown in the following statement. ಈ HTML ದಾಗ ಇದು ಒಂದು ಲೈನ್ ಅನ್ನ ಆಡ್ ಮಾಡಾತೀವಿ ಆಸ್ ಅ ಅಟ್ರಿಬ್ಯೂಟ್ ಅಂತ ಹೇಳಿ, ಅದಕ್ಕೆ ನಾವು ನೇಮ್ ಸ್ಪೇಸ್ ಅಂತ ಕರಿತೀವಿ. ನೇಮ್ ಸ್ಪೇಸ್ ಅನ್ನ ಆಡ್ ಮಾಡ್ಲಿಕ್ಕೆ ಇರ್ತೀರಿ. ವಾಟ್ ಇಸ್ ನೇಮ್ ಸ್ಪೇಸ್ ಅಂತ ಕೇಳ್ತೀವಿ ನಾವು. ನೇಮ್ ಸ್ಪೇಸ್ ಇಸ್ ಅ ಸೆಟ್ ಆಫ್ ಯೂನಿಕ್ ನೇಮ್ಸ್. Name space is a mechanism by which element and the attribute can be into a group. Right, name space ಅನ್ನೋದು ಒಂದು ಗ್ರೂಪ್ ಮಾಡ್ಲಿಕ್ಕೆ ಇರ್ತೀವಿ. ನೇಮ್ ಸ್ಪೇಸ್ ಅನ್ನೋದು ಏನ್ ಮಾಡ್ಲಿಕ್ಕೆ ಇರ್ತೀವಿ, ಒಂದು ಯೂನಿಕ್ ನೇಮ್ ಕೊಡಾಗತ್ತೀವಿ, ಒಂದು ಹೆಸರು ಕೊಡಾಗತ್ತೀವಿ. ಆ ಹೆಸರು ಏನ್ ಮಾಡ್ಲಿಕ್ಕೆ ಇರ್ತದ ಅಂದ್ರ ಒಂದಿಷ್ಟು ಎಲಿಮೆಂಟ್ಸ್ ಗಳನ್ನ, ಅಟ್ರಿಬ್ಯೂಟ್ಸ್ ಗಳನ್ನ ಗ್ರೂಪ್ ಆಗಿ ಕನ್ವರ್ಟ್ ಮಾಡ್ಲಿಕ್ಕೆ ಇರ್ತದ. ದ ನೇಮ್ ಸ್ಪೇಸ್ ಇಸ್ ಐಡೆಂಟಿಫೈಡ್ ಬೈ URI, ದಟ್ ಈಸ್ ಯೂನಿಫಾರ್ಮ್ ರಿಸೋರ್ಸ್ ಐಡೆಂಟಿಫೈಯರ್ ಮೂಲಕ ಐಡೆಂಟಿಫೈ ಮಾಡ್ತೀವಿ ಅಂತ ಹೇಳ್ತೀವಿ. ಹೆಂಗ್ ನೇಮ್ ಸ್ಪೇಸ್ ಅನ್ನ ಡಿಕ್ಲೇರ್ ಮಾಡ್ತಾರೆ, ದಿಸ್ ಇಸ್ ಕಾಲ್ಡ್ ಆಸ್ ನೇಮ್ ಸ್ಪೇಸ್. ಇದನ್ನ ಹೆಂಗ್ ಡಿಕ್ಲೇರ್ ಮಾಡ್ತೀವಿ, ನೇಮ್ ಸ್ಪೇಸ್ ಇಸ್ ಡಿಕ್ಲೇರ್ ಯೂಸಿಂಗ್ ದ ರಿಸರ್ವ್ಡ್ ಕೀವರ್ಡ್ ಕಾಲ್ಡ್ ರಿಸರ್ವ್ಡ್ ಅಟ್ರಿಬ್ಯೂಟ್ಸ್. such an attribute must be either XML or begin with XMLNS. ಇಲ್ಲಿಂದ ಚಾಲು ಆಗ್ಬೇಕು ಅಂತ ಹೇಳ್ತೀವಿ. ರೈಟ್, ಎಲಿಮೆಂಟ್ XMLNS is equal to name and URL ಅಂತ ಹೇಳ್ತಾರೆ. ಇಲ್ಲಿ ನಾವು ಬರ್ಲಿಕ್ಕೆ ಎಲಿಮೆಂಟ್ is HTML, XMLNS is equal to name. ರೈಟ್, ಇದು ನೇಮ್ ಅನ್ನ ಬರ್ದೀವಿ. ನೆಕ್ಸ್ಟ್ ನಾವ್ ಏನ್ ಮಾಡತ್ತೀವಿ, ಆ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ನ ಆಡ್ ಮಾಡತ್ತೀವಿ. ಹಿಯರ್ ಏನಾಗ್ಲಿಕ್ಕೆ XMLNS is a keyword, name is a namespace given to that particular prefix, URL is your identifier. ಇದ್ರ ಮೂಲಕ ಐಡೆಂಟಿಫೈ ಮಾಡ್ತೀವಿ, ಇದು ಡಾಕ್ಯುಮೆಂಟ್ ಅದ, ಇದು ಡಾಕ್ಯುಮೆಂಟ್ ಅದ ಅಂತ ಹೇಳ್ತೀವಿ. ದಿಸ್ ಇಸ್ ಅವರ್ ಥರ್ಡ್ ಲೈನ್. ರೈಟ್, ಇದು ನಮ್ದು ಮೂರನೇ ಲೈನ್ ಆಗಿರುತ್ತೆ ನಮ್ ಡಾಕ್ಯುಮೆಂಟ್ ಒಳಗಡೆ. ರಿಮೆಂಬರ್ ದಿಸ್, XHTML ಡಾಕ್ಯುಮೆಂಟ್ ಸ್ಟ್ರಕ್ಚರ್ ಬರೆಯುವಾಗ ಮೊದಲನೇ ಲೈನು ನಮ್ಗ ವರ್ಷನ್ ಅಂಡ್ ನಮ್ದು ಯೂನಿಕೋಡ್ ಅನ್ನ ಹೇಳಿಕೆತ್ತದ, ಎರಡನೇ ಲೈನು ಡಾಕ್ ಟೈಪ್ ಹೇಳಿಕೆತ್ತದ, ಮೂರನೇ ಲೈನು ಕಂಪಲ್ಸರಿ HTML ಟ್ಯಾಗ್ ನ ಹೇಳಿಕೆತ್ತದ. ಆ HTML ಟ್ಯಾಗ್ ಎಂಡ್ ಆಗ್ಲಿಕ್ಕೆ ನಾವು /HTML ಟ್ಯಾಗ್ ಯೂಸ್ ಮಾಡತ್ತೀವಿ, ಅದ್ರೊಳಗಡೆ ನೇಮ್ ಸ್ಪೇಸ್ ಯೂಸ್ ಮಾಡತ್ತೀವಿ. ನೇಮ್ ಸ್ಪೇಸ್ ಇಸ್ ಅ ಸೆಟ್ ಆಫ್ ಯೂನಿಕ್ ನೇಮ್ಸ್, ಒಂದಿಷ್ಟು ಹೆಸರು ಕೊಡ್ಲಿಕ್ಕೆ ಇರ್ತೀವಿ. ರೈಟ್, ಅದನ್ನ ಯಾರಿಗೂ ರಿಪೀಟ್ ಮಾಡಂಗಿಲ್ಲ. ನೀವು ಬೇಕಂದ್ರೆ ನೀವು ವೇದಾಂತ್ college.in ಅಂತ ಹೊಡಿತಿರಲ್ಲ, ವೇದಾಂತ್ college.in ಒಂದೇ ವೆಬ್ಸೈಟ್ ಇರ್ತದೆ. ವೇದಾಂತ್ college.com ಬರ್ಬೋದು, ವೇದಾಂತ್ college.org ಬರ್ಬೋದು, ಬೇರೆ ಬೇರೆ ಬರ್ಬೋದು, ಆದ್ರೆ ವೇದಾಂತ್ college.in ಇಸ್ ಅ ಸಿಂಗಲ್ ನೇಮ್. ಸೊ ಯೂನಿಕ್ ನೇಮ್ ಅಂತ ಹೇಳ್ತೀವಿ. Sir, do we use comments in XML? Yes, that we will discuss, don't worry. Comments use ಮಾಡ್ತೀವಿ. ರೈಟ್, ಕಮೆಂಟ್ಸ್ ಬರ್ಲೇಬೇಕು, ಕಮೆಂಟ್ ಲೈನ್ ಇದ್ದೇ ಇರುತ್ತೆ. ರೈಟ್, ಎನಿ ಡೌಟ್ ಸ್ಟಿಲ್? In the last classes we discussed about comment line. ಲಾಸ್ಟ್ ಕ್ಲಾಸ್ ಒಳಗಡೆ ನಾ ಕಮೆಂಟ್ ಅಂದ್ರೆ ಏನು ಅಂತ ಹೇಳಿದ್ದೀನಿ. Sir, do we use comments in XML? Question mark. ಏನ್ ಡೌಟ್ ಅದ್ರ ವಿನಿತಾ ನಿಮ್ಗೆ? ವಿನುತಾ, what is your doubt? You do one thing, you can call me after this class. I will clarify your doubts. ನಿಮ್ ಡೌಟ್ ಅನ್ನ ನಾನು ಕ್ಲಿಯರ್ ಮಾಡ್ತೀನಿ. ರೈಟ್, is it clear?
Is it clear? Okay. XSTML document consists of two parts. ಯಾವತ್ತೂ XSTML document ಎರಡು ಪಾರ್ಟ್ ಗಳ ಮೂಲಕ ಕಂಟೈನ್ ಮಾಡಿರುತ್ತೆ. ಒನ್ ಇಸ್ ಕಾಲ್ಡ್ as head, another one is called as body. ಒಂದು ಹೆಡ್ ಇರುತ್ತೆ, ಇನ್ನೊಂದು ಬಾಡಿ ಇರುತ್ತೆ. The element contains the head part of the document, right? Head part ಒಳಗಡೆ ಏನಿರುತ್ತೆ ನೋಡುವ ನಾರ್ಮಲ್ ಅಂದ್ರೆ ಎಲಿಮೆಂಟ್ ಇರುತ್ತೆ, which provides the information about the document and does not provide the content of the document. ಕಂಟೆಂಟ್ ಬಗ್ಗೆ ಹೇಳಂಗಿಲ್ಲ, ಓನ್ಲಿ ಹೆಡ್ ಹೇಳುತ್ತೆ ಇದೇನದ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡುತ್ತೆ. ಅದಕ್ಕೆ ನಾವು ಹೆಡ್ ಪಾರ್ಟ್ ಅಂತ ಕರಿತೀವಿ. ದ ಬಾಡಿ ಪಾರ್ಟ್ ಕಂಟೆಂಟ್ ಆಫ್ ದ ಕಂಟೆಂಟ್ ಆಫ್ ದ ಡಾಕ್ಯುಮೆಂಟ್. ಬಾಡಿ ಪಾರ್ಟ್ ಏನ್ ಹೇಳಿರ್ತದ, ಡಾಕ್ಯುಮೆಂಟ್ ಕಂಟೆಂಟ್ ಏನದ ಅಂತ ಹೇಳಿದ್ರೆ, ಹೆಡ್ ಪಾರ್ಟ್ ಏನ್ ಹೇಳುತ್ತೆ ಅಂತ ಹೇಳ್ತಾ ನಾವು ನಾರ್ಮಲಿ ಹೆಡ್ ಏನದ ಇಂಪಾರ್ಟೆಂಟ್ ಏನದ ಇನ್ಫಾರ್ಮೇಶನ್ ಕೊಡುತ್ತೆ, ಡಾಕ್ಯುಮೆಂಟ್ ಯಾವ ರೀತಿ ಅದ ಅನ್ನೋದನ್ನ ಹೇಳ್ಕೊಡುತ್ತೆ. ದ ಕಂಟೆಂಟ್ ಆಫ್ ದ ಟೈಟಲ್ ಎಲಿಮೆಂಟ್ ಇಸ್ ಡಿಸ್ಪ್ಲೇಡ್ ಬೈ ದ ಬ್ರೌಸರ್ at the top of its display window. The browser is window in the title bar. ಕಂಟೆಂಟ್ ಗಳನ್ನ ನಾವೇನ್ ಮಾಡ್ತೀವಿ, ಹೆಡ್ ಅನ್ನ ಟೈಟಲ್ ಗಳನ್ನ ಹಾಕ್ತೀವಿ ಅಂದ್ರೆ ಆ ಟೈಟಲ್ ಏನ್ ಮಾಡುತ್ತೆ ಅಂತ ಹೇಳ್ತಾನೆ ನಾನು ಬ್ರೌಸರ್ ಟಾಪ್ ಒಳಗಡೆ ಹೆಸರು ಕೊಡ್ತದ ಅಂತ ಹೇಳಿಗೆತ್ತಾನ. ರೈಟ್. ಸೊ ಜಸ್ಟ್ ಅ ಮಿನಿಟ್, ದ ವೇ ವಿ ಯೂಸ್ ಟು ಟೈಪ್ ದಿಸ್, ಇವು ನಾಲ್ಕು ಅರ್ಥ ಆಗಿವೆ ಅಂತ ಅನ್ಕೋತೀನಿ. ಐ ವಾಂಟ್ ಟು ಕ್ಲೋಸ್ ದಿಸ್. ನೌ ಐ ಆಮ್ ಗೋಯಿಂಗ್ ಟು ಶೇರ್ ಒನ್ ಮೋರ್ ವಿಂಡೋ ಟು ಯು ಪೀಪಲ್. Just see, usually HTML tags are going to be written in Notepad and saved as SHTML. Just open with HTML. Can you able to say this? ಇದು ಕಾಣಿಸ್ತಾ ಇದೆ ನಿಮ್ಗೆ? ವೆಲ್ಕಮ್ ಟು HTML ಕೋಡಿಂಗ್ ಅಂತ ಕಾಣಿಸ್ತಾದ್ರಿ now. Now can you able to see the versions? Coding ಕಾಣಿಸ್ತಾ ಇರ್ತದ? Zoom. Just a minute. Now, are you able to visualize this coding now? Sir, ಅವ್ರಿಗೆ ಸ್ಕ್ರೀನ್ ಝೂಮ್ ಮಾಡುತ್ತೆ ಅಂತ ಹೇಳ್ಯಾರಿ, ಕಾಣಿಸತ್ತದಿಲ್ಲ ಎಲ್ಲರಿಗೂ. Control plus. See this? See, this is our first line. This is our first line. This is our second line document type, right? This is our third line HTML, right? Now into the fourth line we are having head, right? Head ಅದ ನಮ್ಗೆ ಅಂತ ಹೇಳ್ತೀವಿ. ಈಗ ನಾವು ಈ ಪ್ರೋಗ್ರಾಮ್ ಅನ್ನ ರನ್ ಮಾಡಿದಾಗ ನನ್ಗೆ ಈ ರೀತಿ ಕಾಣಿಸ್ಲಿಕ್ಕೆ ಇರ್ತದ, right? Just a minute. This is a more HTML, close it. HTML, close it. Now if I run this program, now by clicking on this you are able to understand ಈ ಪ್ರೋಗ್ರಾಮ್ ಈ ರೀತಿ ಬರತ್ತದ, ವೆಲ್ಕಮ್ ಟು ಕೋಡಿಂಗ್ ಅಂತ ಹೇಳಿ. ಇಲ್ಲಿ ನಾವ್ ಏನ್ ಮಾಡತ್ತೀವಿ, ಇದ್ರೊಳಗಡೆ ಒಂದಿಷ್ಟು ಬೇರೆ ಮಾಡೋಣ, ಇನ್ನೊಂದು ಲೈನ್ ಅನ್ನ ಆಡ್ ಮಾಡೋಣ. ಫಾರ್ ಎಕ್ಸಾಂಪಲ್ TITLE ಟೈಟಲ್ ಅನ್ನೋದನ್ನ ಕೊಟ್ಟಿವಿ ಅಂದ್ರೆ ಟೈಟಲ್ ಆಫ್ ದ ಪ್ರೋಗ್ರಾಮ್ ಬರುತ್ತೆ. ಫಸ್ಟ್ ಪ್ರೋಗ್ರಾಮ್ FIRST. Now I am going to save this. ಸೇವ್ ಮಾಡ್ತೀನಿ, ಇಲ್ಲಿ ಚೇಂಜಸ್ ಮಾಡಿದ್ದೀನಿ. Alt
EFIU. Can you able to see this? Oh shit. This coding, right? First title. See, this is what we called as the way of writing the program. It must contain the head open madini, head close madini, body open madini, body close madini, title open madini, title close madini. Right? Welcome to HTML coding anta bardevi. Open it fast. Okay. Now, did you got it? How it is working? Any doubt still? ಅರ್ಥ ಆಗಿದ್ರಿ? ಸ್ವಲ್ಪ ಓಪನ್ ಆಗ್ಲಿಕ್ಕೆ ಸ್ಲೋ ಆಗ್ತಾ ಇದೆ, ವೇಟ್ ಮಾಡ್ರಿ. See, this is our program. See, title include ಮಾಡೋದ್ರಿಂದ ಇಲ್ಲಿ ಫಸ್ಟ್ ಪ್ರೋಗ್ರಾಮ್ ಅಂತ ಬರ್ಲಿಕ್ಕೆ ಇಲ್ಲಿ ಟೈಟಲ್, ಇದನ್ನ ಟೈಟಲ್ ಅಂತ ಕರಿತೀವಿ ನಾವು. ಇದು ಟೈಟಲ್ ಅನ್ನೋದನ್ನ ಯೂಸ್ ಮಾಡಿರ್ಲಿಲ್ಲ ಅಂದ್ರೆ ಇಲ್ಲಿ ಅದು ಬರ್ತಿದ್ದಿಲ್ಲ, ರೈಟ್? ಇದು ನಮ್ದು ಹೆಡ್ ಅಂತ ಯೂಸ್ ಮಾಡೇವಿ, ಬಾಡಿ ಅಂತ ಯೂಸ್ ಮಾಡೇವಿ ಅಂತ ಹೇಳಿ ಇದು ವೆಲ್ಕಮ್ ಟು ಕೋಡಿಂಗ್ ಅಂತ ತೋರಿಸ್ಲಿಕ್ಕೆ. ದಿಸ್ ಇಸ್ ಹೌ ವಿ ಯೂಸ್ ಟು ಟೈಪ್ ದ ಪ್ರೋಗ್ರಾಮ್. ಇಲ್ಲಿ ಫಾರ್ ಎಕ್ಸಾಂಪಲ್ ನಾ ಇಲ್ಲಿ ಚೇಂಜ್ ಮಾಡ್ದೆ ಅಂದ್ರೆ, ಇಲ್ಲಿ ಏನಾದ್ರು ಕೋಡಿಂಗ್ ಒಳಗಡೆ ನಾ ಚೇಂಜ್ ಮಾಡ್ದೆ ಅಂದ್ರೆ, ಫಸ್ಟ್ XHTML PGM, right? Now I am going to save this program. Then I am going to compile, recompile function FIU. Will change aitilri first XHTML program antali. Understood? Did you got the difference of title? Observe ಮಾಡಿರಲ್ಲ ಇಲ್ಲಿ. ಫಸ್ಟ್ ಬರೀ ಫಸ್ಟ್ ಪ್ರೋಗ್ರಾಮ್ ಅಂತ ಬಂದಿತ್ತು, ಈಗ ಫಸ್ಟ್ XHTML ಪ್ರೋಗ್ರಾಮ್ ಅಂತ ಬಂದಿದೆ. ಕಾಣಿಸೋದಲ್ರಿ ಎಲ್ಲರಿಗೂ? Got it? Screen share ಆಗಿದ್ ಕಂಡಿದೆಯಲ್ಲ? Kindly reply it fast. Okay, good. This is what we called as the first XHTML structure. ಇದನ್ನ ನಾವು XHTML ಡಾಕ್ಯುಮೆಂಟ್ ಸ್ಟ್ರಕ್ಚರ್ ಅಂತ ಕರಿತೀವಿ. ದ ಪ್ರೋಗ್ರಾಮ್ ಈ ರೀತಿ ಇರುತ್ತೆ ಅಂತ ಹೇಳಿಗೆತ್ತೀವಿ. ದ ಕೋಡಿಂಗ್ ನಿಮ್ದು ಈ ರೀತಿ ಇರುತ್ತೆ ಅಂತ ಹೇಳಿಗೆತ್ತೀವಿ. ಅರ್ಥ ಆಯ್ತು? ಈ ಕೋಡಿಂಗ್ ಒಳಗಡೆ ಮೊದಲು ಫಸ್ಟ್ ಲೈನ್ XML ವರ್ಷನ್ ನ ಹೇಳಿಕೆತ್ತದ, ಸೆಕೆಂಡ್ ಲೈನ್ ಡಾಕ್ಯುಮೆಂಟ್ ಟೈಪ್ ನ ಹೇಳಿಕೆತ್ತದ. ಇದನ್ನ ನಾವು ಕ್ಲಿಯರ್ ಆಗಿ ಏನ ಕಲಿಬೇಕು, ಒಂದೊಂದಿಷ್ಟು ಬೇಸಿಕ್ ಆಗ್ಬೇಕು. ಥರ್ಡ್ ಒನ್ HTML ಹೇಳುತ್ತೆ, HTML ಕೋಡಿಂಗ್. All XHTML document structure must have 4 basic tags compulsory. One is HTML, head, title, body. ಯಾವ್ಯಾವ ಓಪನ್ ಮಾಡ್ತಿರೋದನ್ನ ಕಂಪಲ್ಸರಿ ಕ್ಲೋಸ್ ಮಾಡ್ಬೇಕು ಅಂತ ಹೇಳ್ತೀವಿ. ಇದು ಫರ್ದರ್ ಸ್ಲೋಲಿ ನಾವು ನೆಕ್ಸ್ಟ್ ಒಳಗಡೆ ಯಾವ್ಯಾವ ಟ್ಯಾಗ್ ಗಳದಾವು, ಏನೇನ್ ಅದಾವು ಅಂತ ಈ ಚಾಪ್ಟರ್ ಒಳಗಡೆ ಕಲ್ಕೋತಾ ಹೋಗ್ತೀವಿ. ಅಂಡರ್ಸ್ಟುಡ್ ದಿಸ್? ಎನಿ ಡೌಟ್ ಹಿಯರ್? Now I will come back to Vinuta's question, right? Understood the today's sessions? We are going to close it. Okay, dear students, in the today's session we are going to discuss this much only. This is entirely about standard XHTML document structure. Remaining things we will discuss in the next session. Thank you.